ಚರ್ಚೆನೇ ಬೇಡ. ಈಗ ಇಲ್ಲಿ ಚರ್ಚೆನೇ ಬೇಡ. ಡಿ ಕೆ ಶಿವಕುಮಾರ್ ನೋಡಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ? ಬಸಂತಪ್ಪ ಯಾಕೆ ಸುಮ್ಮನೆ ನಿಂತಿದ್ದೀರಿ? ಯಾಕೆ ಏನಾಗ್ತದೆ ನಿಮಗೆ? ಸೀಟ್ ಚೇಂಜ್ ಮಾಡಿ, ಸರಿ ಇಲ್ವಾ ನಿಮ್ಮ ಸೀಟ್? ಚೇಂಜ್ ಮಾಡ್ಬೇಕಲ್ಲಿಂದ. ಪ್ರತಿಯೊಂದು ಗೆದ್ದು ನಿಲ್ತ ಅಂತ ಹೇಳಿದ್ರೆ. ಅಧ್ಯಕ್ಷರೇ, ನಾವು ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾತಾಡಿದ್ರು ರೆಕಾರ್ಡ್ ಅಲ್ಲಿ ನೋಡಿ. ಈಗ ಅವ್ರೇನ್ ಹೇಳಿದ್ರು? ಕೇಳಿ, ಅವ್ರಿಗೇನ ಇಲ್ವಾ? ನಾನು ಹೇಳ್ದೆ ಕೇಳಿ. ಈಗ ಹೌದು, ಅವರು ಈ ರಾಜಣ್ಣ ಹೋದ್ಮೇಲೆ ಭಾಳ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ, ಭಾಳ ಫಾಸ್ಟ್ ಇದ್ದಾರೆ. ಅದಕ್ಕೆ ಕೇಳ್ತಾ ಇದ್ದಾರೆ. ಅದಕ್ಕೆ ಕಳೆ ಬಂದಿದೆ. ನಾನು ಅವ್ರೇನು ಹೇಳಿದ್ರು, ನಮ್ಮ ಪಾರ್ಟಿಯ ಎಲ್ಲ SC STಗಳು ಭಾಳ ಖುಷಿಯಾಗಿದ್ದಾರೆ. ಆಯ್ತು, ಓಕೆ, ಅವ್ರ ಮಾತಿಗೆ ನಾನು ಬರ್ತೀನಿ. ನಾನು ಮಾತಾಡಲ್ಲ, ಕೂತ್ಕೊಂತೀನಿ. ಅವ್ರಿಗೆ ಅವಕಾಶ ಕೊಡಿ, ಮಾತಾಡಪ್ಪ. ಆಯ್ತು, ಅವರೇ ಮಾತಾಡಲಿ. ಅವರೇ ಕ್ಲಾರಿಫಿಕೇಶನ್ ತೀರ್ಮಾನ ಮಾಡಿದ್ರೆ ನಾನು ಯಾಕೆ ಕೂತ್ಕೊಂಡದ್ದು? ಅದಕ್ಕೆ ನೋಡಿ ಅಧ್ಯಕ್ಷರೇ, ಈಗ ಗಾಡಿ ಮುಂದೆ ಹೋಗ್ಬೇಕು. ಈಗ ಗಾಡಿ ಮುಂದೆ ಹೋಗಕ್ಕೆ ರೋಡ್ ಎಲ್ಲ ಬ್ಲಾಕ್ ಎಲ್ಲ ಕ್ಲಿಯರ್ ಮಾಡ್ಬೇಕು. ಇದಕ್ಕೆ ಒಂದ್ ಸ್ವಲ್ಪ ಸಹಕಾರ ಮಾಡಿ. ನೋಡಿ, ಪ್ರತಿಪಕ್ಷ ಸ್ವಲ್ಪ ಕೂತ್ಕೊಳ್ಳಿ. ಈಗೆಲ್ಲ ಸದಸ್ಯರ ಕೇಳಿ, ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಸದಸ್ಯರ ಕೇಳಿ. ನೀವೆಲ್ಲ ಸೇರಿ ನನಗೆ ಇಲ್ಲಿ ಕೂತ್ಕೊಳಿಸಿದ್ದೀರಿ, ಹೌದಾ? ಕೂತ್ಕೊಂಡ ನಂತರ ಈಗ ಒಟ್ಟಾರೆ ನನ್ನ ಒಂದು ತೀರ್ಮಾನ ಕೊಟ್ಟಾಗ ಅದಕ್ಕೊಂದು ಒಪ್ಪಬೇಕಲ್ಲ. ತೀರ್ಮಾನ ಕೊಟ್ಟಾಗ ಅದನ್ನು ನೀವೆಲ್ಲ ಒಪ್ಪಬೇಕಲ್ಲ. ನಿಲ್ಲಪ್ಪ, ಈಗ ಆಯ್ತು, ಅಪೀಲ್ ಓಕೆ. ಈಗ ಆ್ಯಸ್ ಅಪೋಸಿಷನ್ ಆಗಿ ನೀವು ಕೇಳುವಂಥದ್ದು ಕರೆಕ್ಟ್. ಅಪೋಸಿಷನ್ ಆಗಿ ರೂಲಿಂಗ್ ಪಾರ್ಟಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟು ಅವರು ರೂಲಿಂಗ್ ಪಾರ್ಟಿ ಅವರು ಕೂಡ ಕರೆಕ್ಟ್. ನಿಲ್ಲಿ, ರೂಲಿಂಗ್ ಪಾರ್ಟಿ ಅಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ಬಂದು ಒಂದು ಮಹತ್ವದ ವಿಚಾರದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ಕೇಳಿದಾಗ ಅದಕ್ಕೆ ನಾವು ಕರೆಕ್ಟ್ ಸ್ಟೇಟ್ಮೆಂಟ್ ಮಾಡಲೇಬೇಕು. ಸ್ಟೇಟ್ಮೆಂಟ್ ಕೊಟ್ಟರು. ಸ್ಟೇಟ್ಮೆಂಟ್ ಕೊಟ್ಟ ನಂತರ ಯಾವುದೇ ಒಂದು ಸ್ಟೇಟ್ಮೆಂಟ್ನಲ್ಲಿ ಎಲ್ಲಿಯೂ ಕೂಡ ಚರ್ಚೆಗೆ ಅವಕಾಶ ಇಲ್ಲ. ಆಯಿತು, ಚರ್ಚೆಗೆ ಅವಕಾಶ ಇಲ್ಲ. ಬೊಮ್ಮಾಯಿಯವರು ಕೊಟ್ಟಾಗ ಇದೇ ಮಾಡಿದ್ರಾ? ಆಯಿತು, ನೀವು ಕೇಳುವುದೇನಂತ ಹೇಳಿದರೆ ಇದರಲ್ಲಿ ಆದರೆ ಏನೋ ಕ್ಲಾರಿಫಿಕೇಶನ್ ಸದಸ್ಯರಿಗೆ ಇದ್ದರೆ ಅದರಲ್ಲಿ ಕೊಡಬಹುದು ಅಂತ. ಕೊಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ ಇದ್ದ ಕಾರಣ ಅವರು ಈಗ ಅವರಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಅವರೇ ಉತ್ತರ ಕೊಡಬೇಕು. ಅದಕ್ಕೆ ನಾಳೆ ಬೆಳಿಗ್ಗೆ ನಿಮ್ಗೆ ಎಂಥ ಕ್ಲಾರಿಫಿಕೇಶನ್ ಏನು ಒಂದು ಡಿಸ್ಕಷನ್ಗೆ ತೆಕ್ಕೊಂಡು ಮುಖ್ಯಮಂತ್ರಿಗಳು ಇರ್ತಾರೆ, ಆವಾಗ ಏನು ಬೇಕಾದರೂ ಕೇಳ್ಬೋದು. ಈಗ ಸ್ಟೇಟ್ಮೆಂಟ್ ಕೊಟ್ಟವರು ಇಲ್ಲ, ಅವ್ರು ನಿಮಗೆ ಏನು ಉತ್ತರ ಕೊಡಲಿಕ್ಕೆ ಸಾಧ್ಯ? ಚರ್ಚೆ ಆಗ್ತದೆ, ಬರೀ ನಾವು ಚರ್ಚೆ ಮಾಡಬೇಕು. ನೀವು ಚರ್ಚೆ ಮಾಡಬೇಕಂತಲೇ ಚರ್ಚೆ ಮಾಡಬೇಕು ಹೊರತು ಸಕಾರಾತ್ಮಕವಾಗಿ ನೀವು ಆಲೋಚನೆ ಮಾಡಿ. ಮ್ಯಾಟ್ರ್ ಆಫ್ ಏನಿದೆ ಇವತ್ತು ನಾಳೆ ಬೆಳಿಗ್ಗೆ ತನಕ ಇನ್ನು ಎಷ್ಟು ಹೊತ್ತು ಇರೋದು, ಸ್ವಲ್ಪ ಟೈಮ್ ಇರೋದು, ಮತ್ತೆ ನಿಮ್ಗೆ ಸ್ಟಾರ್ಟ್ ಮಾಡ್ಬೋದಲ್ಲ. ಏನಾಗ್ತದ್ರಲ್ಲಿ ಅದಕ್ಕೆ ಯಾವ ಹಠಕ್ಕೆ ಬಿದ್ದು ನಮ್ಮ ಎಷ್ಟು ಇದ್ದಾಗ ಯಾಕೆ ನಾವು ಆ ರೀತಿ ಮಾಡಬೇಕು? ಪ್ರತಿಪಕ್ಷ ನಾಯಕರು ಕೇಳೋದು ಇಷ್ಟೇ, ತಾವೆಲ್ಲರೂ ಕೂಡ ನಮ್ಮ ಸಹಕಾರ ಕೊಡಿ. ನಾನು ಯಾವುದಕ್ಕೆ ಯಾವಾಗಲೂ ಹೇಳ್ತಾ ಇದ್ದೇನೆ, ಸ್ಪೀಕರ್ ಡಿಸಿಷನ್ ಇಸ್ ಫೈನಲ್, ನಾಟ್ ಬಿಕಾಸ್ ರೈಟ್ ಆರ್ ರಾಂಗ್, ಬಿಕಾಸ್ ಇಸ್ ಫೈನಲ್. ಆದ ಕಾರಣ ನೀವೆಲ್ಲ ನಮಗೆ ಒಂದು ಸಹಕಾರ ಕೊಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಸ್ಪೀಕರ್ ಏನು ನಾಳೆ ಮಾತಾಡಪ್ಪ, ಸ್ಪೀಕರ್ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀರಿ, ಪ್ರಶ್ನೆನೇ ಇಲ್ಲ. ಆದರೆ ನೀವು ಸಂವಿಧಾನದತ್ತವಾಗಿ ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಮ್ಮನ್ನು ಎರಡೂ ಕಣ್ಣು ಅಂತ ತಿಳ್ಕೊಂಡು ಮಾತಾಡಬೇಕು. ನೀವು ಎಡಗಣ್ಣು ಹೋದ್ರೂ ಒಂದು ಒಂಟಿ ಕಣ್ಣೆ ಅಂತಾರೆ, ಬಲಗಣ್ಣು ಹೋದ್ರೂ ಒಂಟಿ ಕಣ್ಣೆ ಅಂತಾರೆ. ಬಲ ಎಡ ಇಲ್ಲ ಅದಕ್ಕೆ. ನಿಮ್ಮ ಬಲ ಆ ಕಡೆ ಇರ್ಬೋದು, ಬಲಗಣ್ಣು ಆ ಕಡೆ, ಅದು ಹೋದ್ರೂ ಒಂಟಿ ಅಂತಾರೆ. ಒಂಟಿ ಸ್ಪೀಕರ್, ಒಂಟಿ ಕಣ್ಣು ಅಂತಾರೆ. ಇದು ಎಡಗಡೆ ಹೋದ್ರೂ ಒಂಟಿ ಅಂತಾರೆ. ನೀವು ಹಂಗೆ ಮಾಡ್ತಾ ಇದ್ದೀರಾ ನೀವು. ಈಗ ನಾವು ನಮ್ಮದು ನೋಡಿ ಸರ್, ಸರ್ಕಾರ ಅವರು ಒಂದು ಪೊಲಿಟಿಕಲ್ ಆಗಿ ಯೋಚನೆ ಮಾಡಿ ಭಾಳ ಹೋರಾಟಗಳಾದಮೇಲೆ ಆಚೆ ಕಡೆ ಅವರೊಂದು ಡಿಸಿಷನ್ನ ಮಾಡಿದ್ದಾರೆ. ಅವರು ಸ್ವಾಗತ ಮಾಡಬೇಕಾಯ್ತು. ನೀವು ಒಂದೇ ನಿಮಿಷ, ನಾನು ಬೈಯಲ್ಲ ಅವ್ರನ್ನೇನು.
ಅವ್ರು ಎಷ್ಟು ಕ್ಲಿಯರಾಗಿ ಹೇಳ್ಬೇಕಾದ್ರೆ ನೋಡ್ರಿ, ಇಷ್ಟು ನಾವು ಕಷ್ಟ ಬಿದ್ದು ಈ ದಲಿತರಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇಷ್ಟೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ನಾವು ಒಳ್ಳೆ ಡಿಸಿಷನ್ ತಂದಿದ್ದೀರಿ, ಹಾರ್ಟ್ಫುಲ್ ಡಿಸಿಷನ್ ತಂದಿದ್ದೀರಿ, ವಿರೋಧ ಪಕ್ಷನೂ ವೆಲ್ಕಮ್ ಮಾಡ್ತತೆ ಅಂತ ನಾನು ಬಯಸಿದ್ದೀನಿ. ದಯವಿಟ್ಟು ನೀವು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ. ಇದು ಭಾಳ ಸೆನ್ಸಿಟಿವ್ ವಿಚಾರ ಅಧ್ಯಕ್ಷರೇ. ಬೇರೆ ವಿಚಾರ ಥರ ನಾವು ಚರ್ಚೆ ಮಾಡೋಕ್ಕಾಗಲ್ಲ. ಬೇರೆ ಥರ ಏನೇನೋ ಮಾತಾಡ್ತಿರಲ್ಲ. ಏನೇನೋ ಒಂದು ವರ್ಡ್ ಹೆಚ್ಚು ಕಮ್ಮಿ ಆದರೆ ಜೀವನ ಪೂರ್ತಿ ಬ್ಲ್ಯಾಕ್ ಮಾರ್ಕ್ ಆಗೋತತೆ. ಭಾಳ ಹುಷಾರಾಗಿ ಮಾತಾಡಬೇಕು. ಆ ಗಂಭೀರತೆ ಇಟ್ಕೊಂಡೇ ನಾವು ಕೇಳಿರೋದು ಇದು. ಆದರೆ ತಾವು ಸ್ಪೀಕರ್ ಆ ಕಡೆ ಯಾಕೋ ವಾಲ್ದಂಗೆ ಕಾಣಿಸುತ್ತೆ. ಡೆಮಾಕ್ರಸಿಯಲ್ಲಿ ನೋಡಿ, ಅವ್ರಿಗೆಷ್ಟು ನಮಗೂ ಅಷ್ಟೇ ಕೊಡಬೇಕಾಯ್ತು. ಖಂಡಿತ ನೀವು ಸಂವಿಧಾನ ಚ್ಯುತಿ ಆಗ್ದಂಗೆ ನಡ್ಕೊಬೇಕಾಯ್ತು. Okay. ನಿಮ್ಗೆ ಅವಕಾಶ ಇದೆ ಅಂತ ಹೇಳಿದ್ರು ಕ್ಲಾರಿಫಿಕೇಶನ್ ತಾವು ಕೊಟ್ಟಿಲ್ಲ. ನೋಡಿ, ಕೊಟ್ಟಿಲ್ಲ, ತಾವು ಕೊಟ್ಟಿಲ್ಲ. ಇದು ಡೆಮಾಕ್ರಸಿಗೆ ವಿರುದ್ಧ ಅಂತ ನನಗನ್ಸ್ತದೆ. ಡೆಮಾಕ್ರಸಿಗೆ ವಿರುದ್ಧ ಕ್ಲಾರಿಫಿಕೇಶನ್ ಸರ್ಕಾರ ಏನೋ ಮುಚ್ಚಿಡ್ತಾ ಇದೆ, ಏನೋ ತಪ್ಪು ಮಾಡ್ಬಿಟ್ಟಿದ್ದೀರಿ ಅಂತ ಅನ್ಸಿದೆ. ಸರ್ಕಾರ ಎಲ್ಲೋ ಮೋಸ ಮಾಡಿದ್ದೀರಿ ಯಾವುದೋ ಸಮುದಾಯಕ್ಕೆ ಅಂತ ಅನ್ಸಿದೆ. ಅದಕ್ಕೋಸ್ಕರ ಅವರು ನಮಗೆ ಹೇಳಿಕೆಯನ್ನ ಕೊಡಕ್ಕೆ ನಾವು ಹೇಳಿಕೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದನ್ನ ಖಂಡಿಸಿ ನಾನು ಸಭಾತ್ಯಾಗ ಮಾಡ್ತಾ ಇದ್ದೇನೆ. ಮಾಡಬೇಡಿ.